ಎಲ್ರಿಗೂ ನಮಸ್ಕಾರ. ಯೂಶುವಲ್ ಆಗಿ ಟೈಪ್ 2 ಡಯಾಬಿಟಿಸ್ ಇತ್ತು, ಡಯಾಬಿಟಿಸ್ ಮೆಲಿಟಸ್, ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಇತ್ತು ಅಂತಂತಂದರೆ ಯೂಶುವಲ್ ಆಗಿ ಗೊತ್ತಿರುತ್ತೆ ಇನ್ಸುಲಿನ್ ತೊಗೋಬೇಕಾ ಅಥವಾ ಮೆಡಿಸಿನಿಂದ ಕಂಟ್ರೋಲ್ ಆಗ್ತಾ ಇದೆನಾ, ಫುಡ್ ಏನೇನು ತೊಗೋಬೇಕು, ಫುಡ್ ಯಾವುದನ್ನು ತೊಗೋಬಾರ್ದು, ಯಾವುದರಿಂದ ನಮ್ಮ ಶುಗರ್ ಲೆವೆಲ್ಸು ಸ್ಪೈಕ್ ಆಗುತ್ತೆ ಅನ್ನೋದು ಮಿನಿಮಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾರಿಗೆಲ್ಲ ಟೈಪ್ 2 ಡಯಾಬಿಟಿಸ್ ಇರುತ್ತೆ. ಓಕೆ, ಬಟ್ ಜಿ ಡಿ ಎಮ್ ಏನು ಅಂತಂತಂದರೆ ಗರ್ಭಿಣಿ ಮಹಿಳೆಯರಿಗೆ ಬರುವಂತಹ ಮಧುಮೇಹಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ. ಓಕೆ, ಸೊ ಯಾವಾಗ ಗೆಸ್ಟೇಷನಲ್ ಡಯಾಬಿಟಿಸ್ ಪ್ರೆಗ್ನೆನ್ಸಿ ಯೂಶುವಲ್ ಆಗಿ 3rd ಮಂತಲ್ಲಿ ನಮಗೊಂದ್ಸತಿ ಎಲ್ಲ ಶುಗರ್ ಲೆವೆಲ್ಸನ್ನು ಚೆಕ್ ಮಾಡ್ತಾರೆ. ಅದಾದಮೇಲೆ 7th ಮಂತಲ್ಲಿ ಮತ್ತೆ ಶುಗರ್ ಟಾಲರೆನ್ಸ್ ಟೆಸ್ಟ್ ಎಲ್ಲ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ. ಸಪೋಸ್ ನಿಮಗೆ ಜಿ ಡಿ ಎಮ್ ಇದೆ ಅನ್ನೋದು ಗೊತ್ತಾಯಿತು ಅಂತಂತಂದರೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಮಗುಗೂ ಕೂಡ ಕಾಂಪ್ಲಿಕೇಶನ್ಸ್ ಆಗ್ಬೋದು, ನಿಮ್ಮ ಲೈಫ್ ಥ್ರೆಟ್ನಿಂಗು ಕೂಡ ಆಗಬಹುದು ಯಾವಾಗ ನಿಮ್ಮ ಶುಗರ್ ಲೆವೆಲ್ಸ್ನ ನೀವು ಕಂಟ್ರೋಲ್ ಮಾಡದೇ ಇದ್ದರೆ. ಓಕೆ, ಗರ್ಭಿಣಿ ಸ್ತ್ರೀಯರಿಗೆ ಬರುವಂತಹ ಮಧುಮೇಹಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ, ಅಂದರೆ ಜಿ ಡಿ ಎಮ್ ಅಂತ ಕರೀತಾರೆ. ಓಕೆ, ಸೊ ಈ ಜಿ ಡಿ ಎಮ್ ಬಂದಿದೆ ಈಗ ಬಂದಿರೋದನ್ನು ಹೋಗ್ಸಕ್ಕಂತೂ ಆಗೋದಿಲ್ಲ. ನಿಮ್ಮ ಡಯಟಿಂದ, ಲೈಫ್ ಸ್ಟೈಲಿಂದ, ನಿಮ್ಮ ಫುಡ್ ಹ್ಯಾಬಿಟ್ಸಿಂದ ಕಂಟ್ರೋಲ್ ಮಾಡಿಕೊಂಡು ಡಾಕ್ಟರ್ಸ್ ಕೊಟ್ಟಿರೋ ಮೆಡಿಸಿನ್ಸ್ನ ತೊಗೊಂಡು ಜಿ ಡಿ ಎಮ್ನ ಮೇಂಟೈನ್ ಮಾಡಿ ಆರೋಗ್ಯವಾಗಿರೋ ಮಗುನ ಕೈಗೆ ತೊಗೋಬೇಕು ಅಷ್ಟೇ. ಓಕೆ, ಅದನ್ನು ಬಿಟ್ಟರೆ ಬೇರೆ ಏನೂ ಹಾದಿ ಇಲ್ಲ. ಆದರೆ ಡೆಲಿವರಿ ಆದ ಮೇಲೆ ಜಿ ಡಿ ಎಮ್ ಹೋಗಬೇಕು, ಅದೇ ರೂಲ್. ಓಕೆ, ಯಾವಾಗ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತಂದರೆ ಪ್ರೆಗ್ನೆಂಟ್ ಇದ್ದವ್ರಿಗೆ ಬಂದಿರುತ್ತಲ್ವ, ಡೆಲಿವರಿ ಆದ ತಕ್ಷಣ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿಬಿಡುತ್ತೆ, ನೀವು ಊಟ ಮಾಡಿದ್ಮೇಲೂ ನಾರ್ಮಲ್ ಇರುತ್ತೆ ವಿತೌಟ್ ಮೆಡಿಸಿನ್ ಆ್ಯಂಡ್ ಆಲ್. ಓಕೆ, ಯಾವಾಗ ಇದು ಆಗೋದಿಲ್ಲ ಆವಾಗ ನಿಮ್ಮ ಇನ್ಸುಲಿನ್ ಶಾರ್ಟ್ಸ್ ಆಗಿರಬಹುದು ಆ್ಯಂಡ್ ಟ್ಯಾಬ್ಲೆಟ್ಸ್ ಏನು ಕೊಟ್ಟಿರ್ತಾರಲ್ಲ ಆ ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಇದು ನೋ ಮೋರ್ ಜಿ ಡಿ ಎಮ್. ಇವಾಗ ಅದನ್ನು ನಿಮಗೆ ಡೆಲಿವರಿ ಆದಮೇಲೂ ಶುಗರ್ ಲೆವೆಲ್ಸ್ ಜಾಸ್ತಿನೇ ಇರೋದಕ್ಕೆ ಆ ಕಂಡೀಷನ್ಗೆ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ. ಓಕೆ, ಸೊ ಇದರ ಅರ್ಥ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ಸ್ ಏನಾದರೂ 126ಗಿಂತ ಜಾಸ್ತಿ ಇತ್ತು ಅಂತಂದರೆ, ಆರ್ HbA1c, ಯಾವಾಗ HbA1c 6.5ಗಿಂತ ಜಾಸ್ತಿ ಇರುತ್ತೆ. ಇದು ಟೆಸ್ಟ್ HbA1c ಟೆಸ್ಟ್ ಯಾವಾಗ ಮಾಡ್ತಾರೆ, ಆಫ್ಟರ್ ಡೆಲಿವರಿ 3 to 3 ಮಂತ್ಸ್ ಅಂತ ಹೇಳ್ಬೋದು, ಅಥವಾ 12 ವೀಕ್ಸ್ ಅಂತ ಹೇಳ್ಬೋದು. 6 to 12 ವೀಕ್ಸ್ ಒಳಗಡೆಗೆ HbA1cನ ಟೆಸ್ಟ್ ಮಾಡ್ತಾರೆ. ಯಾವಾಗ HbA1c 6.5ಗಿಂತ ಜಾಸ್ತಿ ಇರುತ್ತೆ ಅಥವಾ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ಸು 128ಗಿಂತ ಜಾಸ್ತಿ ಇರುತ್ತೆ, ಆವಾಗ ನಿಮಗೆ ಜಿ ಡಿ ಎಮ್ ಅಲ್ಲ, ಇದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಇದೆ ಅಂತ ಡಿಸೈಡ್ ಆಗುತ್ತೆ. ಯಾವಾಗ ನಿಮ್ಮ ಶುಗರ್ ಲೆವೆಲ್ಸು ಜಾಸ್ತಿ ಇದೆ ಆದರೆ 128 ಅಥವಾ 128ಗಿಂತ ಜಾಸ್ತಿ ಆ ರೇಂಜಲ್ಲಿಲ್ಲ, ಡಯಾಬಿಟಿಸ್ ರೇಂಜಲ್ಲಿಲ್ಲ, ಆದರೆ ನಾರ್ಮಲ್ಗಿಂತ ಜಾಸ್ತಿ ಇದೆ ಅನ್ನುವಂಥ ಸಿಚುವೇಶನ್ ಏನಾದರೂ ಇತ್ತು ಅಂತಂದರೆ ಅದನ್ನು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಕರಿತೀವಿ. ಓಕೆ, ಯಾವಾಗ ಈ ಡೆಲಿವರಿ ಆದಮೇಲೂ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗೋಲ್ಲ, ನಿಮ್ಮ ಡಯಾಬಿಟಿಸ್ ಹೋಗೋದಿಲ್ಲ, ಆವಾಗ ತಾಯಿಯಾದಂಥವ್ರಿಗೆ ಯೂಶ್ವಲ್ ಆಗಿ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಯಾಕಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತೀರ. ಸೊ ಬ್ರೆಸ್ಟ್ ಫೀಡಿಂಗ್ ಅಂದರೆ ಮಗುಗೆ ಎದೆ ಹಾಲು ಕುಡಿಸ್ತಾ ಇರ್ತೀರಲ್ವ, ಸೊ ಅದರ ಥ್ರೂ ಮಗುಗೇನಾದರೂ ಡಯಾಬಿಟಿಸ್ ಬಂದುಬಿಡುತ್ತಾ ಅನ್ನೋ ಒಂದು ಭಯ ಯೂಶ್ವಲ್ ಆಗಿರುತ್ತೆ. ನನಗೂ ಇತ್ತು, ನಂಗೆ ಜಿ ಡಿ ಎಮ್ ಇದೆ ಅಂತ ಗೊತ್ತಾದ ತಕ್ಷಣ ನನಗೆ ಭಯ ಅದೇ ಇದ್ದಿದ್ದು, ಹೊಟ್ಟೆನಲ್ಲಿರೋ ಮಗುಗೂ ಶುಗರ್ ಬಂದುಬಿಡುತ್ತೇನೋ ಅಂತ ಭಯ ಇದ್ದಿದ್ದು. ಅದೇ ಥರ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಡಯಾಬಿಟಿಸ್ ಮಗುಗೇನಾದರೂ ಹೋಗುತ್ತಾ ಅಂತೇನಾದರೂ ತಲೆ ಕೆಡಿಸ್ಕೊತಾ ಇದ್ದರೆ ಖಂಡಿತವಾಗ್ಲೂ ಅದನ್ನು ತಲೆಯಿಂದ ತೆಗೆದು ಹಾಕಿ ಮಗುಗೆ ಯಾವುದೇ ರೀತಿಯಾದಂತಹ ಶುಗರ್ ಬರೋದಿಲ್ಲ, ನಿಮ್ಮಿಂದ ಬ್ರೆಸ್ಟ್ ಫೀಡಿಂಗಿಂದ ಶುಗರ್ ಬರೋದಿಲ್ಲ. ಓಕೆ, ಆರಾಮಾಗಿ ಇರಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಕೀ ಪಾಯಿಂಟ್ಸ್ ಏನು ಅಂತಂತಂದರೆ, ಒಂದು ಪೋಷನ್ ಮ್ಯಾನೇಜ್ಮೆಂಟ್. ನಿಮಗೀಗ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಮೇಲೆ ಏನೂ ಮಾಡೋಕ್ಕಾಗಲ್ಲ, ಪೋಷನ್ ಮ್ಯಾನೇಜ್ಮೆಂಟ್ ಮಾಡಿ. ಓಕೆ, ಇಷ್ಟು ತಿಂತಾ ಇದ್ದಿದ್ದನ್ನು ಅಷ್ಟೇ ತಿನ್ನಿ, 2 ಸತಿ ತಿನ್ನಿ. ಓಕೆ, ಯಾವಾಗ ತಿನ್ನಬೇಕು? ಪೋಷನ್ ಮ್ಯಾನೇಜ್ಮೆಂಟ್ ಒಂದು, ಫ್ರೀಕ್ವೆಂಟ್ ಈಟಿಂಗ್. ಆಯಿತಾ, ನಿಮಗೆ ಒಂದೇ ಸತಿಗೆ ಇಷ್ಟು ತಿನ್ನೋ ಬದಲು 2 ಸತಿ ಇಷ್ಟಿಷ್ಟು 2 ಸತಿ ತಿನ್ನಿ. ನನಗೆ ಗೊತ್ತು, ಹೊಟ್ಟೆನೇ ತುಂಬಿಲ್ಲ ಅನ್ನೋವಂತಹ ಫೀಲಿಂಗ್ ಇರುತ್ತೆ, ತಿಂದಿದ್ದು ಸಮಾಧಾನ ಇರೋದಿಲ್ಲ, ಇನ್ನೂ ಬೇಕು ಅನ್ನೋವಂಥ ಹಂಗರ್ ಇರುತ್ತೆ. ಆದರೆ ನಿಮಗೆ ನಿಮ್ಮ ಹೆಲ್ತಿಗೋಸ್ಕರ, ನಿಮ್ಮ ಮಗುಗೋಸ್ಕರ ಯು ಹ್ಯಾವ್ ಟು ಪ್ರಾಕ್ಟಿಸ್ ದಿಸ್. ಓಕೆ, ಪೋಷನ್ ಮ್ಯಾನೇಜ್ಮೆಂಟ್ ಒಂದು ಆ್ಯಂಡ್ ಫ್ರೀಕ್ವೆಂಟ್ ಈಟಿಂಗ್. ಆಯಿತಾ, ನಿಮಗೆ 2 ಅವರ್ಸಿಗೆ ಇಷ್ಟಿಷ್ಟು 4 ಡೇನಲ್ಲಿ ತೊಗೋಬೇಕು.
ಓಕೆ. ಅದ್ರ ಜೊತೆಗೆ ಸಪ್ಲಿಮೆಂಟ್ಸ್ ಏನಾದರೂ ಕೊಟ್ಟಿದ್ದರೆ, ಅಂದರೆ ಮೆಡಿಸಿನ್ ಏನಾದರೂ ಕೊಟ್ಟಿದ್ದರೆ, ನಿಮಗೆ ಇನ್ಸುಲಿನ್ ಶಾಟ್ಸ್ ತೊಗೋಬೇಕು ಅಂತ ಕಂಟಿನ್ಯೂ ಆಗಿತ್ತು ಅಂದರೆ ಇನ್ಸುಲಿನ್ ತೊಗೋಬೇಕು. ಇಲ್ಲ ನಿಮಗೆ ಟ್ಯಾಬ್ಲೆಟ್ಸಿಂದನೇ ನಿಮಗೆ ಮೇಂಟೈನ್ ಆಗ್ತಾಯಿದೆ ಅಂತ ಟ್ಯಾಬ್ಲೆಟ್ಸ್ ಏನಾದರೂ ಕೊಟ್ಟಿದ್ರು ಅಂತಂತಂದರೆ ಟ್ಯಾಬ್ಲೆಟ್ಸ್ ತೊಗೋಬೇಕು. ಅದ್ರ ಜೊತೆಗೆ ಡೈಲಿ ಬೇಸಿಸ್ ಮೇಲೆ ನೀವು ಏನನ್ನು ತಿಂತಾ ಇದ್ದೀರಾ ಅನ್ನೋದನ್ನು ನೋಟ್ ಮಾಡ್ಕೋಬೇಕು. ಬೆಳಗ್ಗೆ ಏನು ತಿಂದಿದ್ದೀರಾ, ಮಧ್ಯಾಹ್ನ ಏನು ತಿಂದಿದ್ದೀರಾ, ರಾತ್ರಿ ಏನು ತಿಂತಾ ಇದ್ದೀರಾ ಅನ್ನೋದನ್ನು ನೋಟ್ ಮಾಡ್ಕೋಬೇಕು. ಎಷ್ಟು ತಿಂದಿದ್ದೀರಾ ಅನ್ನೋದು ನೋಟ್ ಮಾಡ್ಕೋಬೇಕು. ತಿಂದಾದಮೇಲೆ ಶುಗರ್ ಲೆವೆಲ್ಸ್ ಎಷ್ಟಿದೆ ಅನ್ನೋದನ್ನು ನೋಟ್ ಮಾಡ್ಕೋಬೇಕು. ಸೊ ಇದನ್ನು ಪ್ಯಾಟರ್ನ್ನ ನೀವು ಚಾರ್ಟ್ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಫುಡ್ಡಿಂದ ನಿಮ್ಮ ಶುಗರ್ ಲೆವೆಲ್ಸು ಸ್ಪೈಕ್ ಆಗುತ್ತೆ ಅಂತ. ಒಬ್ಬೊಬ್ಬರಿಗೆ ಅನ್ನ ಊಟ ಮಾಡಿದ್ರೂ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಮುದ್ದೆ ತಿಂದ್ರೂ ಕೂಡ ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಓಕೆ. ಸೊ ನಿಮಗೆ ಯಾವ ಫುಡ್ ಐಟಮಿಂದ ಶುಗರ್ ಲೆವೆಲ್ ತುಂಬ ಸ್ಪೈಕ್ ಆಗ್ತಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಪೋರ್ಷನನ್ನು ಕಮ್ಮಿ ಮಾಡ್ಕೋಬೇಕು. ಓಕೆ. ಇದು ಡೈಲಿ ಬೇಸಿಸ್ ಮೇಲೆ ಮಾಡುವಂಥದ್ದು, 1 ದಿವಸ 2 ದಿವಸ ಮಾಡುವಂಥದ್ದಲ್ಲ. ಓಕೆ. ಸೊ ಯಾರಿಗೆಲ್ಲ ಟೈಪ್ 2 ಡಯಾಬಿಟಿಸ್ ಇದೆ ಅನ್ನೋದು ಗೊತ್ತಾಗಿದೆ ಅಂಥವರೆಲ್ಲ ಈ ಚಾರ್ಟ್ನ ಮೇಂಟೈನ್ ಮಾಡಲೇಬೇಕು. ಫುಡ್ಡು ಕಂಟ್ರೋಲ್ ಮಾಡಲೇಬೇಕು, ಪೋರ್ಷನ್ ಕಂಟ್ರೋಲ್ ಮಾಡಲೇಬೇಕು. ಓಕೆ. ಆ್ಯಂಡ್ ಡೆಲಿವರಿ ಆದಮೇಲೆ ಎಲ್ಲ, ಈಗ ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ಸೌತ್ ಕರ್ನಾಟಕ ಆಗಿರ್ಬೋದು, ಎರಡೂ ಕಡೆಯೂ ಕೂಡ, ಎರಡೂ ಕಡೆ ಅಲ್ಲ ಎಲ್ಲ ಕಡೆಯೂ ಥ್ರೂಔಟ್ ಕರ್ನಾಟಕ ಅವ್ರವ್ರದ್ದೇ ಆದಂತಹ ಫುಡ್ ಹ್ಯಾಬಿಟ್ಸ್ ಇದೆ. ನಮ್ಮಲ್ಲಿ ಫುಡ್ ಹ್ಯಾಬಿಟ್ಸ್ ಬೇರೆ ಇದೆ, ಸೌತ್ ಕರ್ನಾಟಕದಲ್ಲಿ ಬೇರೆ ಇದೆ. ಈ ಮಂಗಳೂರು ಕಡೆ ಎಲ್ಲ ಹೋದ್ವಿ ಅಂತಂದರೆ ಅವರ ಫುಡ್ ಹ್ಯಾಬಿಟ್ಸ್ ಎಲ್ಲ ಬೇರೆ ಇದೆ. ಈ ಥರ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಫುಡ್ ಹ್ಯಾಬಿಟ್ಸ್ ಇರುತ್ತೆ. ಬಾಣಂತಿಯರಿಗೆ ಅವ್ರದ್ದೇ ಆದಂತಹ ಫುಡ್ಸ್ ಕೊಡ್ತಾರೆ. ಓಕೆ. ಆದರೆ ಬೇರೆ ಮಿನಿಮಮ್ ಎಲ್ಲರಲ್ಲೂ ಕಾಮನ್ ಏನು ಅಂತಂತಂದರೆ ಸ್ವೀಟ್ಸ್, ಬೆಲ್ಲದಿಂದ ಮಾಡಿರುವಂತಹ ಐಟಮ್ಸು ಯೂಶಲಾಗಿ ಜಾಸ್ತಿ ಕೊಡ್ತಾರೆ. ನಮ್ಮ ಕಡೆಗಂತೂ ಜಾಸ್ತಿ ಕೊಡ್ತಾರೆ. ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಓಕೆ. ನಿಮಗೆ ಟೈಪ್ 2 ಡಯಾಬಿಟಿಸ್ ಇರೋದ್ರಿಂದ ಶುಗರ್ ಲೆವೆಲ್ಸ್ನ ಆದಷ್ಟು ಏನು ಫುಲ್ಲೇ ಬಿಡಬೇಕು. ಓಕೆ. ಫುಲ್ಲೇ ಬಿಡಬೇಕು. ಆದರೆ ಏನು ಮೇಜರ್ ಏನು ಹೇಳಿ, ಬಾಣಂತಿಯವರಿಗೆ ಕೊಡೋದೇನು, ಅಂಟಿನುಂಡೆ ಕೊಡ್ತಾರೆ, ಅದನ್ನು ತಿನ್ನಲೇಬೇಕು. ಆದರೆ ಅದರಲ್ಲಿ ಬೆಲ್ಲ ಹಾಕೋ ಬದಲು ಡೇಟ್ಸ್ ಅಂದರೆ ಖರ್ಜೂರನ ಆ್ಯಡ್ ಮಾಡಿರೋ ಅಂತಹ ಅಂಟಿನ ಉಂಡೆ, ತಿನ್ನೋ ಅಂಥ ಅಂಟಿರುತ್ತಲ್ಲ, ಗೋಂದ್ ಅಂತಂತ ಕರೀತಾರೆ. ಸೊ ಆ ಅಂಟನ್ನು ಹಾಕಿ ಮಾಡಿರೋ ಅಂತಹ ಅಂಟಿನುಂಡೆನ ತೊಗೊಳ್ಲೇಬೇಕು. ಬಾಣಂತಿಗೆ ಆಮೇಲೆ ಮಗುಗೆ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ಈ ಅಂಟಿನುಂಡೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಈಗೇನು ಡೆಸ್ಟಿನೇಷನ್ ಏನು ಅಂದರೆ ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗಬೇಕು. ಎಷ್ಟು ಮೆಂಟಲ್ ಸ್ಟ್ರೆಸ್ ಕೊಡುತ್ತೆ ಇದು ಅಂತ ಹೇಳ್ತೀನಿ. ಮಗುನ ನೋಡ್ಕೋಬೇಕು. ಸ್ಲೀಪಿಂಗ್ ಹ್ಯಾಬಿಟ್ಸ್ ಚೇಂಜ್ ಆಗಿರುತ್ತೆ. ನ್ಯಾಪಿ ಚೇಂಜ್ ಮಾಡು, ಕವರ್ಸು, ಮಗು ಮಲ್ಕೊಂಡಾಗ ಮಲ್ಕೋ, ನಿಮ್ಮ ನೀರು, ಸ್ನಾನ ಮಾಡಿಸು, ಎಣ್ಣೆ ತಿಕ್ಕಿಸ್ಕೋ, ಮಗುನ ನೋಡ್ಕೋ, ಅದು ಎದ್ದವಾಗೆಲ್ಲ ಅದಕ್ಕೆ ಹಾಲು ಕುಡಿಸು. ಸೋ ಸ್ಟ್ರೆಸ್ಫುಲ್. ಅದ್ರ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ಸ್ನೂ ಕೂಡ ಮೇಂಟೈನ್ ಮಾಡಬೇಕು. ಸಿಕ್ಕಿದ್ದನ್ನೆಲ್ಲ ತಿನ್ನೋ ಹಾಗಿಲ್ಲ, ಅದನ್ನು ಕೂಡ ನೋಡ್ಕೋಬೇಕು. ಆ್ಯಂಡ್ ಡೆಲಿವರಿ ಆದಮೇಲೆ ಕ್ಯಾಲ್ಶಿಯಂ ಐರನ್ ಲೆವೆಲ್ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಹೆಲ್ದಿ ಆ್ಯಂಡ್ ಎಲ್ಲ ಅಂಶಗಳನ್ನು ಒಳಗೊಂಡಿರೋ ಅಂತಹ ಸಂಪೂರ್ಣವಾದ ಆಹಾರವನ್ನು ತಗೋಬೇಕಾಗತ್ತೆ. ಓಕೆ. ಸೊ ಇದಿಷ್ಟು ಮಾಡಬೇಕು ಅಂತಂದರೆ ಇದೆಲ್ಲ ನೆಸೆಸಿಟಿ ಜೊತೆಗೆ ಮಗುಗೆ ಸಫಿಷಿಯೆಂಟ್ ಬ್ರೆಸ್ಟ್ ಮಿಲ್ಕ್ ಬರಬೇಕು. ಓಕೆ. ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಡಯಾಬಿಟಿಸ್ ಇರೋದಕ್ಕೋಸ್ಕರ ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂದ ತಕ್ಷಣ ಮಗುಗೆ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಓಕೆ. ಸೊ ಹಾಗಾಗಿ ಎಲ್ಲನೂ ತಿನ್ನಬೇಕು. ಫ್ರೂಟ್ಸ್ ಬಗ್ಗೆ ನಾನು ಯೂಶ್ವಲಾಗಿ ಹೇಳಕ್ಕೆ ಹೋಗಲ್ಲ. ಏಕೆಂತಂತಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು. ಓಕೆ. ಈಗ ನಿಮ್ಮ ಕಡೆ ಯಾವ ಪ್ರಾಕ್ಟೀಸ್ ಇದೆ ನೋಡಿಕೊಂಡು ಫ್ರೂಟ್ಸ್ನ ತಿನ್ನಿ. ಆ್ಯಪಲ್ನಂತೂ ಯೂನಿವರ್ಸಲ್, ಎಲ್ಲರೂ ತಿನ್ಬೋದು. ಅದನ್ನು ಬಿಟ್ಟು ಬೇರೆ ಏನೆಲ್ಲ ಇದೆ, ಬೇರೆ ಯಾವೆಲ್ಲ ಫ್ರೂಟ್ಸ್ನ ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ನಿಮ್ಮ ಪೇರೆಂಟ್ಸು, ನಿಮ್ಮ ಅತ್ತೆ, ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರಿದ್ದಾರೆ ಅವ್ರನ್ನ ಕೇಳಿ. ಇವಾಗ ಏನೇನೆಲ್ಲ ತಿನ್ನಬೇಕು ಅನ್ನೋದನ್ನು ಮಾತಾಡೋಣ. ಫಸ್ಟು ಡ್ರೈ ಫ್ರೂಟ್ಸ್ ಲಡ್ಡು, ಆಯಿತಾ? ಅಂದರೆ ಅಂಟಿನುಂಡೆ ಕಂಪಲ್ಸರಿ ತಿನ್ನಲೇಬೇಕು. ಓಕೆ. ಅದರಲ್ಲಿ ಬೆಲ್ಲ ಆ್ಯಡ್ ಮಾಡೋ ಬದಲು ಡೇಟ್ಸ್ನ ಆ್ಯಡ್ ಮಾಡಿ, ಅದರಲ್ಲೂ ಪೋರ್ಷನ್, ಆಯಿತಾ? ಅತಿ ದೊಡ್ಡದಾಗಿರೋ ಸೈಜಲ್ಲ. ಎಷ್ಟು ತಿನ್ನಬೇಕು, ಬೇರ್ ಮಿನಿಮಮ್ ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು. ಓಕೆ. ಮಿಲ್ಕ್ ಕುಡಿಬಹುದಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಮಿಲ್ಕ್ ಕುಡಿಬೋದು. ಮಗುಗೆ ಹಾಲಿನ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ ಮಿಲ್ಕು. ಆದರೆ ಈಗ ಕಂಡೀಷನ್ ಏನಂತಂದರೆ ಡಯಾಬಿಟಿಸ್ ಇರೋದ್ರಿಂದ ನೋ ಆ್ಯಡೆಡ್ ಶುಗರ್,
ನೋ ಬೆಲ್ಲ. ಓಕೆ, ಬೆಲ್ಲನೂ ಜಾಗ್ರಿ, ನೋ ಶುಗರ್, ಆಯಿತಾ. ಯಾವುದೇ ಥರನಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಡಾಕ್ಟರ್ಸ್ ಹತ್ರ ನೀವು ನಿಮಗೆ ಒಬ್ಬೊಬ್ಬರಿಗೆ ಅವರ್ಷನ್ ಇರುತ್ತೆ, ವೈಟ್ ಮಿಲ್ಕ್ ನೋಡಿದ ತಕ್ಷಣವೇ ಅವರ್ಷನ್ ಇರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ಏನಾದರೂ ಬೇಕು ಅಂತಂತಂದರೆ ಡಾಕ್ಟರ್ಸ್ ಹತ್ರ ಕೇಳಿರಿ. ಶುಗರ್ಲೆಸ್ ನಿಮಗೆ ಮಿಲ್ಕ್ ಪೌಡರ್ಸ್ ಯಾವುದಾದ್ರೂ ಫ್ಲೇವರ್ಡ್ ಪೌಡರ್ಸ್ ಹೇಳ್ತಾರೆ. ಸೊ ಅದನ್ನು ತೊಗೊಂಡು ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಬಟ್ ಯಾವುದೇ ಥರನಾದಂತಹ ಬ್ರ್ಯಾಂಡ್ಸ್ ನೀವು ಯೂಸ್ ಮಾಡಿದ್ರೂ ಅದರಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಶುಗರ್ಸ್ ಇರುತ್ತೆ. ನನಗೆ ಕೇಳಿದ್ರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಪ್ಲೇನ್ ಮಿಲ್ಕನ್ನು ತೊಗೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಓಕೆ, ದಟ್ ಈಸ್ ಬೆಸ್ಟ್. ನೆಕ್ಸ್ಟು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಬೇಕು, ನುಗ್ಗೆಕಾಯಿನ ಯೂಸ್ ಮಾಡಬೇಕು. ನುಗ್ಗೆ ಸೊಪ್ಪನ್ನ ಚಟ್ನಿ ಪುಡಿ ಈ ಥರ ಮಾಡಿಕೊಂಡು ಡೈಲಿ ಒಂದು ಚಮಚ ಅನ್ನ ತುಪ್ಪದ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು, ಇಲ್ಲ ಪಲ್ಯ ಥರನೂ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟು ಬಾದಾಮ್, ಆಯಿತಾ. 5 ಬಾದಾಮ್ ಸೋಪ್ ಮಾಡಿ ಬೆಳಗ್ಗೆ ಎದ್ದು ಅದನ್ನು ಬಾದಾಮಿನ ಸಿಪ್ಪೆ ತೆಗೆದು ಅದನ್ನು ಎಂಟಿ ಸ್ಟಮಕ್ಕಲ್ಲಿ ಅದನ್ನು ತಿನ್ನಿ. ಅದ್ರ ಜೊತೆಗೆ ಒಂದು ವಾಲ್ನಟ್, ಓಕೆ, ಒಂದು ವಾಲ್ನಟ್ನ ಸೋಪ್ ಮಾಡಿ ತಿಂದರೆ ತುಂಬ ಬೆನಿಫಿಷಿಯಲ್. ಇದ್ರ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್, 1 ಚಮಚ ಫ್ಲ್ಯಾಕ್ಸ್ ಸೀಡ್ಸ್ನ ಹುರಿದು ಒಂದು ಡಬ್ಬಿನಲ್ಲಿ ಹಾಕಿಡಿ. ಓಕೆ, ಡೈಲಿ ಬೆಳಗ್ಗೆ 5 ಬಾದಾಮ್ ತಿಂತೀರಾ, ಅದ್ರ ಜೊತೆಗೆ ಒಂದು ವಾಲ್ನಟ್ ತಿನ್ನಿ, ಅದ್ರ ಜೊತೆಗೆ 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ತಿನ್ಕೊಳ್ಳಿ. ಇದಾದಮೇಲೆ 1 ಗ್ಲಾಸ್ ಪ್ಲೇನ್ ಮಿಲ್ಕ್ ಕುಡೀರಿ. ಓಕೆ, ಇದಾಗಿ ಸ್ವಲ್ಪ ಹೊತ್ತು ಆದಮೇಲೆ ಒಂದು ಅಂಟಿನುಂಡೆ ತಿನ್ನಿ. ಓಕೆ, ಇದಿಷ್ಟು ನಿಮ್ಮ ಮಾರ್ನಿಂಗ್ ರೂಟೀನಲ್ಲಿ ಇದನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಇದಾದ ಮೇಲೆ ನೀವು ಸ್ನಾನ ಮಾಡ್ತಿರೋ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿರೋ, ಮಗುಗೆ ಸ್ನಾನ ಮಾಡ್ತಿರೋ, ಅದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿ. ಓಕೆ, ನೆಕ್ಸ್ಟು ಸ್ಪ್ರೌಟೆಡ್ ಗ್ರೇನ್ಸ್, ಮೊಳಕೆ ಕಾಳನ್ನ ತಿನ್ನಿ. ಅದನ್ನು ಶಾಲೋ ಫ್ರೈ ಮಾಡಾದರೂ ತಿನ್ಬೋದು ಅಥವಾ ಹಾಗೇನಾದರೂ ತಿನ್ಬೋದು. ನೆಕ್ಸ್ಟು ಸೋರೆಕಾಯಿ ಡೈಜೆಷನಿಗೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮಿಲ್ಕ್ ಪ್ರೊಡಕ್ಷನಿಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಬಾಣಂತನದಲ್ಲಿ ಸೋರೆಕಾಯಿ ನೋ ನಿಷೇಧ. ಓಕೆ, ಆರಾಮಾಗಿ ತಿನ್ಕೋಬೋದು, ಪಲ್ಯ ಮಾಡ್ಕೊಂಡು ತಿನ್ಕೊಳ್ಳಿ, ಇಲ್ಲ ಅಂತಂದರೆ ಜ್ಯೂಸೇ ಮಾಡ್ಕೊಂಡು ಕುಡಿತೀರೋ, ಅಥವಾ ಅದನ್ನು ತುರಿದ್ಬಿಟ್ಟು ಹಿಟ್ಟಿಗೆ ಹಾಕಿ ಕಲಸಿ ಚಪಾತಿ ಥರ ಒತ್ಕೊಂಡೇ ತಿನ್ಬೋದು, ಅಥವಾ ತಾಲಿಪೆಟ್ಟು ಥರನೇ ಮಾಡ್ಕೊಂಡು ತಿನ್ಬೋದು. ಓಕೆ, ನೆಕ್ಸ್ಟು ಮೆಂತ್ಯ ಸೊಪ್ಪು ಆ್ಯಂಡ್ ಮೆಂತ್ಯ ಕಾಳು. ಮೆಂತ್ಯ ಸೊಪ್ಪನ್ನು ಪಲ್ಯ ಮಾಡಿಕೊಂಡು ತಿನ್ಬೋದು. ಆ್ಯಂಡ್ ಪೂರ್ತಿ ಡಯಟಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡೋ ಹಾಗಿಲ್ಲ, ಬರೀ ಒಣ ಖಾರದ ಪುಡಿನ ಯೂಸ್ ಮಾಡಬೇಕು. ಓಕೆ, ಹಸಿ ಖಾರ ಯೂಸ್ ಮಾಡೋದಿಲ್ಲ. ಹಸಿ ಖಾರ ಅಂತಂತಂದರೆ ಗ್ರೀನ್ ಚಿಲ್ಲಿನ ಯೂಸ್ ಮಾಡೋ ಹಾಗಿಲ್ಲ ಬಾಣಂತನದಲ್ಲಿ. ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಯಾರಿಗೆಲ್ಲ ಸಿ ಸೆಕ್ಷನ್ ಆಗಿರುತ್ತೆ ಅಂಥವ್ರಿಗೆ ಖಂಡಿತವಾಗ್ಲೂ ಗ್ರೀನ್ ಚಿಲ್ಲಿ ಕೊಡೋದಿಲ್ಲ 3 ತಿಂಗಳವರೆಗೂ. ಅದಾದಮೇಲೆ ಅದೂ ಗ್ರ್ಯಾಜುವಲ್ಲಾಗಿ ಕೊಡ್ತಾರೆ. ಓಕೆ, ಹಸಿರು ಮೆಣಸಿನ್ಕಾಯಿ ಅಂತೂ ಕೊಡೋಲ್ಲ, ಆಯಿತಾ. ಹಸಿಮೆಣ್ಸಿನ್ಕಾಯಿ ಅಂತೂ ಕೊಡೋದಿಲ್ಲ, ಬರೀ ಒಣ ಖಾರ ಹಾಕಿ ಮಾಡುವಂಥದ್ದು. ಇದನ್ನು ಮೆಂತ್ಯ ಸೊಪ್ಪನ್ನು ಕೂಡ ಒಣ ಖಾರ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿಕೊಂಡು ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ನೋದು. ಅಥವಾ ನೀವು ಮೆಂತ್ಯ ಕಾಳನ್ನು ನೆನೆಸಿಟ್ಟು ಅದು ಸ್ಪ್ರೌಟ್ಸ್ ಬಂದಮೇಲೆ ಅದನ್ನು 1 ಚಮಚ ಬೆಳಿಗ್ಗೆನೋ ಮಧ್ಯಾಹ್ನನೋ ರಾತ್ರಿನೋ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಅದನ್ನು ತಿಂದು ನೀರು ಕುಡಿಯೋದು. ಇಲ್ಲ ಅಂತಂತಂದರೆ ಮೆಂತ್ಯ ಕಾಳನ್ನು 1 ಗ್ಲಾಸ್ ನೀರಲ್ಲಿ ಹಾಕಿ ಬೆಳಗ್ಗೆ ಎದ್ದಾದಮೇಲೆ ಅದನ್ನು ಸ್ಟ್ರೈನ್ ಮಾಡಿ ತೆಗೆದು ಅದಕ್ಕೆ 1 ಚಿಟಿಕೆ ಏನದು ಚಕ್ಕೆ ಪುಡಿ, ಓಕೆ, 1 ಚಿಟಿಕೆ ಚಕ್ಕೆ ಪುಡಿ ಹಾಕಿ ಕಲಿಸ್ಕೊಂಡು ಬಿಸಿ ಮಾಡಿಕೊಂಡು ಕುಡೀರಿ. ಓಕೆ, ದಿಸ್ ಇಸ್ ಬೆಸ್ಟ್ ಆಪ್ಷನ್. ನಿಮ್ಮ ಶುಗರ್ ಲೆವೆಲ್ಸೂ ಕಮ್ಮಿ ಇರುತ್ತೆ ಆ್ಯಂಡ್ ಮೆಂತ್ಯ ಕಾಳು ಮೆಂತ್ಯ ಸೊಪ್ಪಿಂದ ಮಿಲ್ಕ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ರಾಗಿ ಹಿಟ್ಟಿಂದ ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ಮುದ್ದೆ ಮಾಡ್ಬೋದು, ತಾಲಿಪೆಟ್ಟು ಮಾಡ್ಬೋದು, ಯಾವುದೇ 4 ಐಟಮ್ಸ್ನ ಮಾಡಿಕೊಂಡು ತಿನ್ಕೋಬಹುದು. ರಾಗಿ ಹಿಟ್ಟು ತುಂಬ ಒಳ್ಳೆಯದು, ಕ್ಯಾಲ್ಶಿಯಂ ಐರನ್ ರಿಚ್ ಫುಡ್ಡು. ಪೊಂಗಲ್ ಹೆಸರುಬೇಳೆ ಹಾಕಿ ಪೊಂಗಲ್ ಮಾಡ್ಕೊಳ್ಳೋದು, ಇದನ್ನು ಮಿಲೆಟ್ಸಿಂದನೂ ಮಾಡ್ಬೋದು ಅಥವಾ ವೈಟ್ ರೈಸಿಂದ ಮಾಡ್ಕೋಬಹುದು, ಬ್ರೌನ್ ರೈಸ್ ಹಾಕ್ಕೊಂಡು ಮಾಡ್ಕೋಬಹುದು, ನಿಮಗೆ ಹೀಗೆ ತೋಚುತ್ತೆ ಹಾಗೆ ಮಾಡ್ಕೊಳ್ಳೋದು. ಬಟ್ ಶುಗರ್ ಇರೋದ್ರಿಂದ ವೈಟ್ ರೈಸ್ನ ಕಮ್ಮಿ ಮಾಡಿ ಬೇರೆ ಥರದ ಆಪ್ಷನನ್ನು ಯೂಸ್ ಮಾಡಬೇಕು. ಓಕೆ, ಇದನ್ನು ಬಿಟ್ಟರೆ ಮೆಣಸಿನ ಸಾರು, ಬೆಳ್ಳುಳ್ಳಿ ಆಮೇಲೆ ಕಾಳು ಮೆಣಸು ಹಾಕಿ ಸಾರು ಮಾಡಿರ್ತಾರೆ, ಆ ಸಾರನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಅನ್ನನೂ ಕೂಡ ಊಟ ಮಾಡಬಹುದು. ಉಪ್ಪಿಟ್ಟು ನಂಗೆ ಬಾಣತನದಲ್ಲಿ ಏನು ಮಾಡಿ ಹಾಕಿದ್ರು ಅಂತಂದರೆ ನನಗೆ ಬರೀ ಉಪ್ಪಿಟ್ಟೇ ನೆನಪಾಗುತ್ತೆ, ಆಯಿತಾ. ಯಾವಾಗ ನೋಡಿದ್ರೂ ಉಪ್ಪಿಟ್ಟು ಅಯ್ಯಯ್ಯೋ ನೆನೆಸ್ಕೊಂಡಿರಬಾರ್ದು. ಉಪ್ಪಿಟ್ಟು ಅಂತಂತಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋ ಹಾಗಿಲ್ಲ, ಈರುಳ್ಳಿ ಹಾಕೋ ಹಾಗಿಲ್ಲ, ಆಯಿತು ಒಂದು ಒಣ ಮೆಣಸಿನ್ಕಾಯಿ ಮುರಿದ್ರೇನೋ, ಒಂದು ಬೆಳ್ಳುಳ್ಳಿ ಜಜ್ಜಿದ್ರೇನೋ, ಹಾಕಿದ್ರೇನೋ, ಒಂದು ಸ್ವಲ್ಪ ತುಪ್ಪ ಹಾಕಿದ್ರೇನೋ, ಯಪ್ಪ ಅದನ್ನು ಹೆಂಗೆ ತಿನ್ನೋದು.
ಆದರೆ ಉಪ್ಪಿಟ್ಟು ಇಸ್ ದ ಬೆಸ್ಟ್ ಆಪ್ಷನ್. ನಿಮಗೆ ಶುಗರ್ ಲೆವೆಲೂ ಕಂಟ್ರೋಲಲ್ಲಿರುತ್ತೆ ಆಯಿತಾ. ಆದ್ದರಿಂದ ಅಗೇನ್ ಏನಂದರೆ ಇದು ಎಲ್ಲ ಐಟಮ್ಸೂ ನಿಮಗೆ ಪೋರ್ಷನ್ ನೀವು ಜಾಸ್ತಿ ತಿನ್ನಬಾರ್ದು. ಯಾವುದನ್ನೇ ತಿಂದ್ರೂ ಅದು ಶುಗರಿಗೆ ಒಳ್ಳೆಯದು ಅನ್ನೋವಂಥ ಫುಡ್ ಆಗಿದ್ರೂ, ಮುದ್ದೆನೇ ಆಗಿದ್ರೂ ಎಲ್ಲನೂ ಇಷ್ಟೇ 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 ತಿನ್ನಬೇಕು. ಓಕೆ, ಅದು ಒಂದೇ ಕೀ ಪಾಯಿಂಟು ನಿಮ್ಮ ತಲೆನಲ್ಲಿ ಇಟ್ಕೊಳ್ಳಿ. ನಾನ್ ವೆಜ್ ತಿನ್ನೋರಂತೂ ಎಗ್ಗು, ಚಿಕನ್ನು, ಫಿಶ್ಶು, ಕಾಲು ಸೊಪ್ಪು ಆಯಿತಾ. ಯಾರು ಬೇಕಾದ್ರೂ ಅವರಿಗೆಲ್ಲ ನಾನ್ ವೆಜ್ ತಿನ್ನೋರಿಗಂತೂ ಪ್ಲೆಂಟಿ ಆಫ್ ಆಪ್ಷನ್ಸ್ ಇರುತ್ತೆ, ಅದನ್ನೆಲ್ಲ ತಿನ್ಕೋಬೋದು. ಯಾರೋ ಮುಸ್ಲಿಮ್ಸ್ ಒಬ್ಬರು ಹೇಳಿದರು ನನಗೆ ಟ್ರೈನಲ್ಲಿ, ಡೆಲಿವರಿ ಆದಮೇಲೆ ಕಾಲು ಸೊಪ್ಪು ಕುಡಿಸ್ತಾರೆ ನಮ್ಮ ಕಡೆಗೆ, ಹಾಗಾಗಿನೇ ಹೆಣ್ಮಕ್ಳು ಗಟ್ಟಿ ಆಗ್ತಾರೆ ನಮ್ಮವರು ಅಂತಂತೆಲ್ಲ ಹೇಳ್ತಾಯಿದ್ರು. ಐ ಡೋಂಟ್ ನೋ, ಬಟ್ ಎಷ್ಟು ನಿಜ ಎಷ್ಟು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಟ್ ಕಾಲು ಸೂಪು ಕುಡಿದೋರಿಗೆ ಗೊತ್ತು, ಬಟ್ ಈ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರ್ಬೋದು. ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೋಮ್ ಮೇಡ್ ಪನ್ನೀರನ್ನ ಯೂಸ್ ಮಾಡ್ಕೋಬೋದು, ಸೋರ್ಸ್ ಆಫ್ ಪ್ರೋಟೀನ್ ಥರನೂ ಯೂಸ್ ಮಾಡ್ಕೋಬೋದು, ಪಲ್ಯ ಥರ ಯೂಸ್ ಮಾಡ್ಕೋಬೋದು, ಅಥವಾ ಸಲಾಡ್ಸಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಆ್ಯಂಡ್ ತುಪ್ಪನ ಯಥೇಚ್ಛವಾಗಿ ಬಳಸ್ತಾರೆ. ಓಕೆ, ಆ್ಯಕ್ಚುಲಾಗಿ ಹೇಳಬೇಕು ಅಂತಂತಂದರೆ ವೆಯ್ಟ್ ಗೇನ್ ಆಗುತ್ತೆ, ಡೆಲಿವರಿ ಆದಮೇಲೆ ತುಂಬ ವೆಯ್ಟ್ ಗೇನ್ ಆಗುತ್ತೆ ಇಷ್ಟೊಂದು ತುಪ್ಪ ಯೂಸ್ ಮಾಡೋದ್ರಿಂದ ಅಂತ ಹೇಳ್ತಾರೆ. ಆದರೆ ಹಿತಮಿತವಾಗಿ ಡೈಲಿ ಬೇಸಿಸ್ ಮೇಲೆ ಸ್ವಲ್ಪ ತುಪ್ಪ ತಿನ್ನೋದು ಈಸ್ ಮ್ಯಾಂಡೇಟರಿ. ಓಕೆ, ಚೆನ್ನಾಗಿ ತುಪ್ಪ ತಿನ್ಕೊಳ್ಳಿ. ನನ್ನಂತರೂ ಚಪಾತಿ ತುಪ್ಪದಲ್ಲೇ ತೇಲ್ತಾ ಇರ್ತಿತ್ತು ಆಯಿತಾ. ಹಾಗಾಗಿನೇ ಬಾಣಂತನ ಆದಮೇಲೆ ಆಲ್ಮೋಸ್ಟ್ ಎಷ್ಟು ಒಂದು 75 kgs ಆಗಿದ್ದೆ ನಾನಂತರೂ. ವಾಪಸ್ 6 monthsಲ್ಲಿ 75 kgs ಆಗಿದ್ದೆ. ಓಕೆ, ಇದೆಲ್ಲ ಡಯಟಿಂದನೇ. ನನಗೆ ಯಾವಾಗಲೂ ಅನಿಸೋದು, ರವೆಯಿಂದ ನಿಮಗೆ ಉಪ್ಪಿಟ್ಟೇ ಮಾಡಿಕೊಡಿ ಅಂತ ಯಾರು ಹೇಳಿದ್ದಾರೆ ಅಂತಂಥೇಳಿ, ಅದೇ ರವೆಗೆ ಒಂದು ಸ್ವಲ್ಪ ನೀರು ಹಾಕಿ, ಅದೇ ಖಾರ ಪುಡಿ, ಅದೇ ಉಪ್ಪು ಹಾಕಿ ಕೈ ಆಡಿಸಿ ಹಂಚಿನ ಮೇಲೆ ಹಾಕಿದ್ವಿ ಅಂತಂತಂದರೆ ಒಂದು ಒಳ್ಳೆ ದೋಸೆ ಆಗುತ್ತೆ. ಓಕೆ, ಆ ದೋಸೆಗೆ ಏನಂತಾರೆ ಅದಕ್ಕೆ ಬೆಳ್ಳುಳ್ಳಿ ಖಾರನೋ ಚಟ್ನಿ ಪುಡಿನೋ ಹಚ್ಕೊಂಡು ತಿಂತಿದ್ವಾ ಹೆಂಗೋ. ಒಂದು ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ಖಾರ, ಒಂದು ಸ್ವಲ್ಪ ತುಪ್ಪ, ಒಂದು ದೋಸೆ, ಆಹಾ, ಇಷ್ಟಾದರೂ ತಿನ್ಬೋದಾ? ಇಲ್ಲ, ಅದೇ ರವೆನೇ ಉಪ್ಪಿಟ್ಟು. ಅಯ್ಯೋ ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ಕಣ್ಮುಂದೆ ಬರ್ತಾ ಇದೆ. ನನ್ನ ಮಗಳಿಗಂತೂ ನಾನು ದೋಸೆನೇ ಮಾಡಿಕೊಡೋದು. ಇಂಪಾರ್ಟೆಂಟ್ ಇನ್ನೊಂದು ಏನು ಅಂತಂತಂದರೆ ಆಳ್ವಿ ಪಾಯಸ ಮಾಡಿಕೊಡ್ತಾರೆ. ಓಕೆ, ಆಳ್ವಿ ಅಂತ ಹೇಳಿ ಸಣ್ಣದು ಕಾಳು ಸಿಗುತ್ತೆ, ಸೊಂಟ ಗಟ್ಟಿ ಆಗುತ್ತೆ, ಬೆನ್ನು ಗಟ್ಟಿ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗ್ತವೆ ಅಂತಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಸೊಂಟ ನೋವು ಅಂತ ಹೇಳ್ತಿರ್ತಾರೆ, ಅಂಥವ್ರಿಗೆಲ್ಲ ಆಳ್ವಿ ಕುಡೀರಿ ಅಂತ ಹೇಳ್ತಾರೆ. ಸೊ ಬಾಣಂತನದಲ್ಲಿ ಆಳ್ವಿ ಪಾಯಸ ಮಾಡಿ ಕುಡಿಸ್ತಾರೆ. ಸೊ ಆ ಪಾಯಸಕ್ಕೆ ಇಷ್ಟು ಬೆಲ್ಲ ಹಾಕ್ತಾರೆ. ಓಕೆ, ನೀವು ಆದಷ್ಟು ವಿತೌಟ್ ಬೆಲ್ಲ ಅದನ್ನು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ನಿಮಗೆ ಚೆನ್ನಾಗಿ ಶಕ್ತಿ ಬರುತ್ತೆ, ಸೊಂಟ ಎಲ್ಲ ಗಟ್ಟಿ ಆಗುತ್ತೆ. ಓಕೆ, ಅದರ ಜೊತೆಗೆ ಪಾಯಸ ಅಂದರೆ ಇನ್ನೇನು ಮಾಡ್ತಾರೆ, ಹಾಲು ಆ್ಯಡ್ ಮಾಡ್ತಾರಲ್ವ, ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಲು ಆ್ಯಡ್ ಮಾಡ್ತಾರೆ. ಸೊ ಬೆಲ್ಲನ ಬಿಟ್ಬಿಡಿ, ಹಾಲನ್ನು ಹಾಕ್ಕೊಳ್ಳಿ, ಕುಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಗಟ್ಗಡ ಅಂತ ಕುಡಿಬೇಕು, ಇಡಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಮದು ಬಾಣಂತನ ಮುಗಿಯೋವರೆಗೂ ಆದ್ರೂ ಯು ಶುಡ್ ಟೇಕ್ ದಿಸ್ ಒನ್ ಆಯಿತಾ. ನೀವು ಆಳ್ವಿ ಕನ್ಸ್ಯೂಮ್ ಮಾಡಬೇಕು, ಅದರಿಂದ ಹೀಟೂ ಆಗುತ್ತೆ ಬಾಡಿ. ಸೊ ದಟ್ ಗಾಯ ಹೀಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನೀವು ಸ್ಟ್ರಾಂಗ್ ಕೂಡ ಆಗ್ತೀರ. ಹೆಸರುಕಾಳು ಮೆಂತ್ಯ ದೋಸೆ ಆಯಿತಾ. ಹೆಸರುಕಾಳನ್ನ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೇ ಒಂದು ಚಮಚ ಅಷ್ಟು ಮೆಂತ್ಯ ಕಾಳು ಹೆಸರುಕಾಳು ಜೊತೆಗೇ ನೆನೆಸಿಟ್ಟಿರೋದು, ಬೆಳಗ್ಗೆ ಎದ್ದಾದಮೇಲೆ ಅದನ್ನು ದೋಸೆ ಮಾಡೋದು. ಓಕೆ, ಇದನ್ನು ತುಂಬ ಒಳ್ಳೆ ಆಪ್ಷನ್ನು ನಿಮಗೆ ಚೇಂಜ್ ಬೇಕು ಅಂದವಾಗ. ಇದೆಲ್ಲ ಆಪ್ಷನ್ಸು ವೆನ್ ಯು ಹ್ಯಾವ್ ಸಮ್ ಒನ್ ಟು ಪ್ರಿಪೇರ್ ಆ್ಯಂಡ್ ಗಿವ್ ಇಟ್ ಟು ಯು. ಓಕೆ, ಮನೆಯಲ್ಲಿ ಗಟ್ಟಿಯಾದಂತಹ ಒಬ್ಬ ವ್ಯಕ್ತಿ ಇದ್ದು ಅವ್ರು ನಿಮ್ಗೆ ಇದನ್ನೆಲ್ಲ ಮಾಡಿ ಹಾಕ್ತಿದ್ದಾರೆ ಅಂತಂತಂದರೆ ದೆನ್ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ, ಬಟ್ ಯಾರೂ ಇಲ್ಲ ಅನ್ನುವಂಥವ್ರಿಗೆ ತುಂಬ ಕಷ್ಟ, ಬಾಣಂತನ ತುಂಬ ಕಷ್ಟ. ಓಕೆ, ಡಿಪೆಂಡೆನ್ಸಿ ಇತ್ತು ಅಂತಂತಂದರೆ ತುಂಬಾ ಕಷ್ಟ. ನಮ್ಮ ಕಡೆಗೆ ಎಲ್ಲ ಬೆಳ್ಳುಳ್ಳಿ ಖಾರ ಅಂತ ಮಾಡ್ತಾರೆ, ಅದನ್ನು ಒಂದು ಸ್ವಲ್ಪ ಮಾಡಿಟ್ಕೊಂಬಿಡಿ ಬಾಕ್ಸಲ್ಲಿ ಆಯಿತಾ. ನಿಮ್ಗೆ ಎಲ್ಲೆಲ್ಲಿ ಚಪಾತಿಗಾಯಿತು ಯಾವುದಕ್ಕೆಲ್ಲ ಬೇಕು ಅದಕ್ಕೆ ಹಚ್ಕೊಂಡು ತಿನ್ಬೋದು. ಓಕೆ, ಅದರ ಜೊತೆಗೆ ಬೆಳ್ಳುಳ್ಳಿ ಉಪ್ಪಿಟ್ಟು, ಬೆಳ್ಳುಳ್ಳಿ ಚಪಾತಿ, ಬೆಳ್ಳುಳ್ಳಿ ರೈಸ್, ಬೆಳ್ಳುಳ್ಳಿ ಅನ್ನ. ಓಕೆ, ಇದನ್ನು ಮಾಡಿಕೊಡ್ತಾರೆ, ಇದನ್ನೇ ತಿನ್ನಬೇಕು. ನಮ್ಮ ಕಡೆಯವರಾದರೆ ಆಫ್ಟರ್ 3 months ಸಣ್ಣ ಮೆಲ್ಲಗೆ ಜೋಳದ ರೊಟ್ಟಿನೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಒಬ್ಬೊಬ್ಬರ ಕಡೆ ಸ್ಟಾರ್ಟ್ ಮಾಡ್ತಾರೆ, ಒಬ್ಬೊಬ್ಬರ ಕಡೆ ಮಾಡೋದಿಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಸಿಚುವೇಶನ್. ನೀವೆಲ್ಲಿದ್ದೀರಾ, ಹೇಗಿದ್ದೀರಾ, ನಿಮಗೆ ಮಾಡಿ ಹಾಕೋರು ಯಾರಿದ್ದಾರೆ ಅನ್ನೋ ಆಧಾರದ ಮೇಲೆ ಇದೆಲ್ಲ ಡಿಸೈಡ್ ಆಗುತ್ತೆ.
ಸೌತ್ ಕರ್ನಾಟಕದಲ್ಲೆಲ್ಲ ಒಂದು ಸ್ವಲ್ಪ ಜೋಳದ ರೊಟ್ಟಿ ಎಲ್ಲ ಏನು ಇಲ್ಲ, ರಾಗಿ ಮುದ್ದೆನೇ ಜಾಸ್ತಿ. ಅದನ್ನು ಬಿಟ್ಟರೆ ಉದ್ದಿನ ಮುದ್ದೆ ಅಂತೆಲ್ಲ ಮಾಡಿಕೊಡ್ತಾರೆ. ಸೊ ಅದೂ ತುಂಬ ಶಕ್ತಿ ಬರುವಂಥದ್ದು. ಅದೂ ಕೂಡ ಡಯಾಬಿಟಿಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಅದರಲ್ಲಿ ಏನು ಉದ್ದಿನ ಬೇಳೆನೂ ಇರುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ಶಕ್ತಿ ಬರುವಂಥದ್ದು, ಜೊತೆಗೆ ಡಯಾಬಿಟಿಸ್ಗೆ ಯಾವುದೇ ಥರನಾದಂತಹ ತೊಂದರೆ ಮಾಡೋದಿಲ್ಲ. ಸೊ ಆ ಮುದ್ದೆನೂ ಕೂಡ ತಿನ್ನಬೇಕು. ಸೊ ಏನು ತಿನ್ನಬೇಕು, GDM ಕಂಟಿನ್ಯೂ ಆಗಿದೆ, ಏನು ತಿನ್ನಬೇಕು ಅಂತಂತಂದರೆ ಇದೆಲ್ಲ ತಿನ್ನಬೇಕು. ಸೊ ಇದೆಲ್ಲನೂ ಬೇರೆ ಬೇರೆ ದಿವಸ ಬೇರೆ ಬೇರೆ ಥರ ಮಾಡ್ಕೊಂಡು ತಿನ್ನಿ. ಓಕೆ, ಎಂಡ್ ಆಫ್ ದಿ ಡೇ ನಿಮ್ಮ ಶುಗರ್ ಸ್ಪೈಕ್ ಆಗದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಮಗುಗೆ ಬ್ರೆಸ್ಟ್ ಮಿಲ್ಕೂ ಕಮ್ಮಿ ಆಗಬಾರ್ದು, ಆ ಥರ ನೋಡ್ಕೋಬೇಕು ಅಂತಂತಂದರೆ ಮೇಂಟೈನ್ ಮಾಡಿ. ಏನು ಮಾಡೋದು, ಪೋರ್ಷನ್ ಮೇಂಟೈನ್ ಮಾಡಿ ತಿನ್ನಿ. ಹೆಲ್ದಿ ಆಗಿರೋ ಫುಡ್ನ ತಿನ್ನಿ, ಆದರೆ ಪೋರ್ಷನ್ ಮೇಂಟೈನ್ ಮಾಡಿ, ಫ್ರೀಕ್ವೆಂಟಾಗಿ ತಿನ್ನಿ, ಕೊಟ್ಟಿರೋ ಮೆಡಿಸಿನನ್ನು ತೊಗೊಳ್ಳಿ. ಓಕೆ, ಆ್ಯಕ್ಟಿವ್ ಆಗಿರಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂತಂತಂದರೆ, ಆಫ್ಟರ್ ಫ್ಯೂ ಡೇಸ್ ವೆನ್ ಯು ಆರ್ ಓಕೆ, ಅಟ್ಲೀಸ್ಟ್ 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಮೆಲ್ಲಗೆ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಡಯಾಬಿಟಿಸ್ ಇದ್ದವರಿಗೆ ವಾಕಿಂಗ್ ಈಸ್ ದ ಬೆಸ್ಟ್ ಥೆರಪಿ. ಓಕೆ, ಒನ್ಸ್ ನಿಮಗೆ ಬಾಣಂತನ ಆಗಿ ನಿಮ್ಮ ಸ್ಟಿಚಸ್ ಎಲ್ಲ ಹೀಲ್ ಆಗಿ ಮಗು ಸ್ವಲ್ಪ ದೊಡ್ಡದಾಯಿತು ಅಂತಂತಂದರೆ ನೀವು ಮೆಲ್ಲಗೆ ವಾಕಿಂಗ್ ಕಂಟಿನ್ಯೂ ಮಾಡ್ಬೋದು. ವಾಕಿಂಗ್ ಸ್ಟಾರ್ಟ್ ಮಾಡಿ ಅದನ್ನು ಒಂದು ಸ್ವಲ್ಪ ಟೈಮ್ ಜಾಸ್ತಿ ಮಾಡ್ಕೊಂಡು ಬಂದು ಅರ್ಧ ಗಂಟೆ 1 ಗಂಟೆ ಅನ್ನೋಷ್ಟು ರೀಚ್ ಆಯಿತು ಅಂತಂತಂದರೆ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ, ಡಯಾಬಿಟಿಸ್ ಇದ್ದಂಥವ್ರಿಗೆ. ಆ್ಯಂಡ್ ದೆನ್ ಒನ್ಸ್ ನೀವು ಕಂಪ್ಲೀಟಾಗಿ ಹೀಲ್ ಆಗಿದ್ದೀರಾ ಅಂತಂತಂದರೆ ಆವಾಗ ಯೋಗ ಸ್ಟಾರ್ಟ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಸಡನ್ನಾಗಿ ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಯಾವುದೇ ಎಕ್ಸ್ಟ್ರೀಮ್ ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಬಾರ್ದು. ಓಕೆ, ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.